ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರ ಜೀವನದಲ್ಲಿ ದೇವರು ಒಳ್ಳೆ ಆರೋಗ್ಯ, ನೆಮ್ಮದಿ, ಖುಷಿ, ಸಂತೋಷ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಹಾಗೆ ಇವತ್ತು ನಾನು ವಿದ್ಯಾರಣ್ಯಪುರದಲ್ಲಿರುವಂಥ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಯಾವಾಗಲೂ ಮಿನಿ ಜಾತ್ರೆ ಥರನೇ ಇರುತ್ತೆ. ನೋಡ್ತಾ ಇದ್ದೀರಲ್ಲ, ಲೈಟಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಆ್ಯಂಡ್ ತುಂಬ ಕಲರ್ಫುಲ್ಲಾಗಿರುತ್ತೆ. ಅಂಗಡಿಗಳಂತೂ ತುಂಬಾ ಇಟ್ಕೊಂಡಿದ್ರು. ನೋಡ್ತಾ ಇದ್ದೀರಲ್ಲ, ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ದಸರಾ ಹಬ್ಬದಲ್ಲಿ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹೇಗಿರುತ್ತೆ, ಲೈಟಿಂಗ್ಸ್ ಎಲ್ಲ ಹೇಗೆ ಹಾಕಿರ್ತಾರೆ, ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ. ದೇವಸ್ಥಾನದ ಒಳಗೆ ಹೋಗೋದಕ್ಕೆ ಅಂತ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಕ್ಯೂ. 30 ರೂಪಾಯಿದು ಫ್ರೀ ಎಂಟ್ರಿ ಮತ್ತು 100 ರೂಪೀಸ್ದು ಇಲ್ಲಿಂದನೇ ಕ್ಯೂ ಸ್ಟಾರ್ಟ್ ಆಗುತ್ತೆ. ಹಾಗೆ ನಿಮಗೆ ಇಲ್ಲೇ ದೇವಸ್ಥಾನದ ಮುಂಭಾಗದಲ್ಲಿ ದೀಪ, ಮಡ್ಲಕ್ಕಿ ಹಾಗೂ ಹಾರ, ಹೂ, ನಿಂಬೆಹಣ್ಣು ಎಲ್ಲ ಇಲ್ಲೇ ಸಿಗುತ್ತೆ. ಸೀರೆ ಪ್ರತಿಯೊಂದು ಇಲ್ಲೇ ಸಿಗುತ್ತೆ. ದೇವರಿಗೆ ನೀವು ಕೊಡಬೇಕಾಗಿರುವಂಥ ಮಡ್ಲಕ್ಕಿ ಎಲ್ಲ ಇಲ್ಲೇ ಸಿಗುತ್ತೆ. ದೀಪನ ಫಸ್ಟೇ ದೇವಸ್ಥಾನದೊಳಗೆ ತೊಗೊಂಡು ಹೋಗಬೇಡಿ. ಯಾಕೆ ಅಂತ ನಾನು ರೀಸನನ್ನು ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಹಾಗೆ ಇದು ಕ್ಯೂ. ನಾನು 30 ರೂಪಾಯಿ ಎಂಟ್ರಿನಲ್ಲಿ ಹೋಗಿದ್ದೆ. 30 ರೂಪಾಯಿ ಕೊಟ್ಟರೆ ನಿಮಗೆ ಇಬ್ಬರನ್ನು ಬಿಡ್ತಾರೆ. ಹಾಗೆ ನಿಮಗೆ ಪ್ರಸಾದ ಅಂತ ಒಂದು ಸ್ವಲ್ಪ ಸಕ್ಕರೆ ಉತ್ತುತ್ತೆನ ಕೊಡ್ತಾರೆ. ಬನ್ನಿ ದೇವಸ್ಥಾನದೊಳಗೆ ಹೋಗೋಣ. ಇದು ದೇವಸ್ಥಾನದ ಮೇನ್ ಡೋರು. ಹಾಗೆ ದೇವಸ್ಥಾನದ ಒಳಗೆ ಬಂದಿದ್ದ ತಕ್ಷಣವೇ ನಿಮಗೆ ಫಸ್ಟ್ ಗಣಪತಿ ಸಿಗ್ತಾರೆ. ನೋಡೋದ್ರಲ್ಲ, ಅಲ್ಲಿ ತುಂಬಾ ಜನ ಇದ್ದರು. ನಾನು ಹೋದಾಗ ನಾನು ಹೋಗಿದ್ದು ದಸರಾ 5ನೇ ದಿನಕ್ಕೆ ಹೋಗಿದ್ದೆ ನಾನು. ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ಹಾಗೆ ದಸರಾ ಗೊಂಬೆಗಳನ್ನೂ ಕೂಡ ತುಂಬ ಚೆನ್ನಾಗಿಟ್ಟಿದ್ರು. ನೋಡಿ, ಗಣಪತಿ ದೇವರು. ಹಾಗೆ ನೋಡ್ತಾ ಇದ್ದೀರಲ್ಲ, ಇದು ಒಳಗಡೆ ಗೊಂಬೆ ಕೂರಿಸಿದ್ದಾರೆ ದೇವಸ್ಥಾನದಲ್ಲಿ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ತುಂಬ ಖುಷಿ ಆಯಿತು ಹೋಗಿ ನನಗೆ. ಹಾಗೆ ಇಲ್ಲಿ ಪ್ರತಿನಿತ್ಯವೂ ನಿಮಗೆ ಪ್ರಸಾದವನ್ನು ಕೊಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ದಸರಾ ಗೊಂಬೆಗಳನ್ನ ಅಂತ. ಹಾಗೆ ಇಲ್ಲಿ ನಿಮ್ಗೇನಾರು ಆಗಬೇಕು, ನೀವು ಅಂದ್ಕೊಂಡಿದ್ದು ಆಗಬೇಕು ಅಂತ ಅಂದರೆ ಇಲ್ಲಿನ ದೇವರಿಗೆ ನೀವು ನಿಮ್ಗೇನು ಆಗಬೇಕು ಅಂತಿರುತ್ತೆ ಚೀಟಿನಲ್ಲಿ ಬರೆದು ಇಲ್ಲಿ ದೇವರಿಗೆ ಕಟ್ಟಬೇಕಾಗುತ್ತೆ. ಹಾಗೆ ನಿಂಬೆಹಣ್ಣು ಕೂಡ ಚುಚ್ತಾರೆ. ನೋಡಿ, ಫಸ್ಟ್ ಇಲ್ಲೆಲ್ಲ ನಮಗೆ ದೀಪ ಹಚ್ಚಲಿಕ್ಕೆ ಅಂತ ಬಿಡ್ತಾಯಿದ್ರು. ಇಲ್ಲೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಒಳಗಡೆ ಬಿಡ್ತಾನೇ ಇಲ್ಲ ದೀಪ ಹಚ್ಚೋದಕ್ಕೆ ಅಂತ. ಹಾಗೆ ದಸರಾ 5ನೇ ದಿನದಂದು
ಭರತನಾಟ್ಯ ಕಾರ್ಯಕ್ರಮ ನಡೀತಾ ಇತ್ತು. ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು ಭರತನಾಟ್ಯನ. ಹಾಗೆ ಇಲ್ಲಿ ಆಂಜನೇಯ ಸ್ವಾಮಿ ಕೂಡ ಇದ್ದಾರೆ. ಅವ್ರಿಗೆ ಕೈ ಮುಕ್ಕೊಂಡು ಈಗ ನೆಕ್ಸ್ಟ್ ನಾವು ಹೋಮ ಮಾಡ್ತಾರಲ್ಲ ಆ ಜಾಗಕ್ಕೆ ಹೋಗೋಣ ಬನ್ನಿ. ನೋಡಿ, ಇಲ್ಲೇ ಹೋಮ ಮಾಡೋದು. ಮೆಣಸಿನ್ಕಾಯಿ ಹೋಮ ಮಾಡ್ತಾರಲ್ಲ, ಒಂದು ಚೂರು ಘಾಟೇ ಬರಲ್ಲ ಅಲ್ಲಿ. ನಾನು ಹೋಗಿದ್ದೀನಿ, ಏನೂ ಗೊತ್ತೇ ಆಗಲ್ಲ ಆ್ಯಕ್ಚುಲಿ. ತುಂಬಾ ಆಶ್ಚರ್ಯ ಆಗುತ್ತೆ. ಹಾಗೆ ಇಲ್ಲಿ ಕಾರ್ಯಕ್ರಮಗಳು ಕೂಡ ದಸರಾದಲ್ಲಿ ಏನು ಅಂತ ನಾನು ನಿಮಗೆ ಅಲ್ಲಿ ಬ್ಯಾನರ್ ಹಾಕಿದ್ರು, ಅದು ಫೋಟೋ ಹಾಕಿದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಇದ್ದಾರೆ ಅಂತ. ನೋಡಿ, ಇದು ಬಂದು ನಿಮಗೆ 30 ರೂಪಾಯಿ ಕ್ಯೂ ಇರುತ್ತೆ. ಆ ಕಡೆಯಿಂದ ನಿಮಗೆ ಫ್ರೀ ಎಂಟ್ರಿ ಇರುತ್ತೆ. ನೋಡಿ, ನಾನು ದೀಪ ಒಳಗಡೆ ತೊಗೊಂಡೋಗಕ್ಕೆ ಬಿಡಲಿಲ್ಲ. ನಾವು ಆಚೆನೇ ಇಟ್ಬಿಟ್ಟು ಮತ್ತೆ ನಮಗೆ ಅಲ್ಲಿಂದ ಕೊಟ್ಟರು. ಮತ್ತು ಆಚೆಗಡೆ ತೊಗೊಂಬಂದು ನಾವು ಆಚೆಗಡೆ ದೀಪನ ಹಚ್ಚಿದ್ವಿ. ಒಳಗಡೆ ಬಿಡಲೇ ಇಲ್ಲ ನಮಗೆ. ನೀವೇನಾರು ಹಚ್ಚಬೇಕು ಅಂತ ಇದ್ದರೆ ನೀವು ದರ್ಶನ ಮಾಡ್ಕೊಂಡು ಬಂದು ಆಮೇಲೆ ನೀವು ದೀಪ ತೊಗೊಂಬಂದು ದೀಪನ ಹಚ್ಚಿ. ಫಸ್ಟೇ ದೀಪ ತೊಗೊಳಕ್ಕೆ ಹೋಗಬೇಡಿ ನೀವು, ಯಾಕಂದರೆ ಅಲ್ಲಿ ಆಚೆನೇ ಯಾರು ತೊಗೊಂಡು ಹೋಗ್ಬಿಟ್ರೆ ಏನು ಮಾಡ್ತೀರಾ ಆಮೇಲೆ. ಸೊ ಅದಕ್ಕೋಸ್ಕರ ದರ್ಶನ ಮುಗಿಸ್ಕೊಂಡ್ಬಂದು ದೀಪ ತೊಗೊಂಡು ನೀವು ಆಮೇಲೆ ಹಚ್ಚಿ. ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.